ಸರ್, ಇನ್ನೊಂದು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ, ಈ ಎಲ್ಲ ಷಡ್ಯಂತ್ರದ ಹಿಂದೆ ಶಶಿಕಾಂತ್ ಸೆಂಥಿಲ್ ಅನ್ನುವಂಥ ಕಾಂಗ್ರೆಸ್ ಸಂಸದರ ಕೈವಾಡ ಇದೆ ಅನ್ನುವಂತಹ ನೇರ ಆರೋಪವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ನೀವು ನಿಮಗೇನಂದರೆ ನನಗೆ ಸ್ಪಷ್ಟತೆ ಇಲ್ಲ. ಹಲವರು ಈ ರೀತಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ತಮಿಳುನಾಡಿನ ಕಾಂಗ್ರೆಸ್ಸು ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡ್ತೀವಿ ಅನ್ನೋರ ಜೊತೆಗಿದೆ. ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದವರ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. ಆ ಕಾಯಿಲೆ ಇವರಿಗೂ ಅಂಟಿರ್ಬೋದು. ಯಾವ ಸನಾತನ ಧರ್ಮ ಬರೀ ಮನುಕುಲವನ್ನು ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಜೀವಿಗಳ ಬಗ್ಗೆಯೂ ಚಿಂತನೆ ನಡೆಸ್ತೋ ಅಂಥ ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡಬೇಕು ಅನ್ನುವಂಥವ್ರ ಜೊತೆಗೆ ಮೈತ್ರಿಯನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿಕೊಂಡಿದೆ. ಹಾಗಾಗಿ ಆ ಕಾಯಿಲೆ ಇವರಿಗೂ ಅಂಟಿರ್ಬೋದು. ಆ ಕಾಯಿಲೆಯನ್ನು ಇಲ್ಲಿಗೂ ಹರಡುವ ಪ್ರಯತ್ನ ನಡೆದಿರ್ಬೋದು ಅನ್ನೋದು ನನ್ನ ಅನುಮಾನ. ಇಲ್ಲಾಂದ್ರೆ ಏನಿದೆ, ಸನಾತನ ಧರ್ಮ ವಿಶ್ವ ಒಂದು ಕುಟುಂಬ ಅಂತ ಹೇಳ್ತು. ನಮ್ಮ ಪ್ರಾರ್ಥನೆಯಲ್ಲಿ ದೇವರನ್ನು ನಾವು ಪೂಜೆ ಮಾಡಿದ ಮೇಲೆ ಸಕಲ ಜೀವಾತ್ಮಗಳಿಗೂ ಲೇಸನ್ನೇ ಬಯಸುವಂತ ಕೇಳ್ತೀವಿ. ಅಂಥದನ್ನು ಎರಾಡಿಕೇಟ್ ಮಾಡಬೇಕು ಅಂದರೆ ಒಂದು ಷಡ್ಯಂತ್ರ ಇರಲೇಬೇಕಲ್ಲ. ಆ ಷಡ್ಯಂತ್ರದ ವ್ಯಾಪ್ತಿ ರಾಜ್ಯದ ಗಡಿಯನ್ನು ದಾಟಿರ್ಬೋದು, ದೇಶದ ಗಡಿಯನ್ನು ದಾಟಿರ್ಬೋದು.